ಸೊ ಈ ಒಂದು ಪ್ರಕರಣ ಹಲವು ರೀತಿಯಾದಂಥ ದಿಕ್ಕುಗಳನ್ನು, ಹಲವು ರೀತಿಯಾದಂಥ ಆಯಾಮಗಳನ್ನು, ಹಲವು ವಿಚಾರಗಳನ್ನು ಒಳಗಡೆಗೆ ಎಳ್ಕೊಂಡು ಬರುವಂಥ ಕೆಲಸ ಆಗ್ತಾ ಇದೆ. ಒಂದು ಪ್ರಕರಣ, ಇನ್ನುಳಿದಂಥ ಹಲವು ಪ್ರಕರಣಗಳು ಅವ್ರ ಮೇಲೆ ಇದ್ದಿದ್ದು. ಸೊ ಕೊಲೆ ಕೇಸ್ ಆರೋಪಿ ದರ್ಶನ್ಗೆ ಮತ್ತೊಂದು ಸಂಕಷ್ಟ. ದರ್ಶನ್ ವಿರುದ್ಧದ ಹಳೆಯ ದೂರಿಗೆ ಈಗ ಸಿಗುತ್ತಾ ಮರು ಜೀವ ಅಂತ ಹೇಳಿ ಕೊಲೆ ಆರೋಪದಲ್ಲಿ ಸಿಲುಕಿರುವ ದಾಸನಿಗೆ ಈಗ ಕಂಟಕ. ಪಬ್ಲಿಕ್ ಟಿವಿಯಲ್ಲಿ ಡೆವಿಲ್ ದರ್ಶನ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಕೆಲವು ಸಂದರ್ಭಗಳಲ್ಲಿ ಹೇಳುತ್ತೆ, ಪಾಪದ ಕೂಡ ತುಂಬುವ ತನಕ ಕೂಡ ಕೆಲವು ಅವಕಾಶಗಳನ್ನ ಕೊಡುತ್ತಂತೆ ಕರ್ಮ. ಬಟ್ ಅದು ತುಂಬಿದ ನಂತರ ಅವಕಾಶಗಳು ಇರೋದಿಲ್ಲ. 2022ರಲ್ಲಿ ದರ್ಶನ್ ವಿರುದ್ಧ ಕೊಲೆ ಬೆದರಿಕೆ ಕೇಸ್ ಇತ್ತು. ಭರತ್ ಎಂಬುವರಿಂದ ಕೆಂಗೇರಿ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಭೂಮಿ ಮೇಲೆ ಇಲ್ಲದಂತೆ ಮಾಡ್ತೀನಿ ಅಂತ ದರ್ಶನ್ ಬೆದರಿಕೆ ಆರೋಪವನ್ನ ಮಾಡಿದ್ರಂತೆ. ಶ್ರೀಕೃಷ್ಣ ಪರಮಾತ್ಮ ಎಂಬ ಸಿನಿಮಾ ನಿರ್ಮಾಣವನ್ನ ಭರತ್ ಮಾಡ್ತಾ ಇದ್ದಿದ್ದು. ಶೂಟಿಂಗ್ ವೇಳೆ ಭೇಟಿಗೆ ಹೋದಾಗ ಗೋಡೌನ್ನಲ್ಲಿ ಕೂಡಿ ಹಾಕಿ ಬೆದರಿಕೆ ಹಾಕಿದಂತ ಆರೋಪ ಕೇಳಿ ಬರ್ತಾ ಇದೆ. ದೂರು ಕೊಟ್ಟರು ಕೂಡ ನಟ ದರ್ಶನ್ ವಿಚಾರಣೆಯನ್ನ ಮಾಡಿರಲಿಲ್ಲ. ನನ್ನ ಹಳೆಯ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಈ ಕಾರಣಕ್ಕೆ ದರ್ಶನ್ ಫ್ಯಾನ್ಸ್ ಅಂತ ಹೇಳಿಕೊಂಡು ಬೆದರಿಕೆ ಹಾಕ್ತಾ ಇದ್ದಾರೆ. ಹೀಗಾಗಿ ಈಗ ಕುಟುಂಬಕ್ಕೆ ರಕ್ಷಣೆ ಕೊಡಿ ಅಂತೆ ಮತ್ತೆ ಭರತ್ ಈಗ ದೂರನ್ನ ಕೊಟ್ಟಿದ್ದಾರೆ. ಸೊ ಹಲವು ವಿಚಾರಗಳು ಹಿಂದೆ ಎಲ್ಲ ಇದೇ ರೀತಿಯಾಗಿ ಆರೋಪಗಳು ಬಂದಾಗ ಪೊಲೀಸರು ಸಹ ಸರಿಯಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದರೆ ಒಂದು ಭಯ ಇರ್ತಾ ಇತ್ತೇನು. ಸೊ ಆಗಿದ್ದಾಗ ಏನು ಹೇಳಿದ್ದಾರೆ ನೋಡೋಣ. ಹಿಂದೆ ನಡೆದಂಥ ಹಲ್ಲೆ ಮತ್ತು ಬೆದರಿಕೆ ಪ್ರಕರಣ ಏನಿತ್ತು, ಬೆದರಿಕೆ ಪ್ರಕರಣಕ್ಕೆ ಈಗ ಮತ್ತೆ ಮರುಜೀವ ಬಂದಿರುವಂಥದ್ದು. ಈಗ ಅದೇ ಹಳೆಯ ದೂರುದಾರ ಮತ್ತೊಮ್ಮೆ ದೂರನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ದೂರನ್ನು ಕೊಟ್ಟಿರುವಂಥದ್ದು. ಈಗ ನಮ್ಮ ಜೊತೆಯಲ್ಲಿ ಆ ದೂರುದಾರ ಇದ್ದಾರೆ, ಅವ್ರ ಬಗ್ಗೆ ಈಗ ಮಾತಾಡೋಂಥ ಪ್ರಯತ್ನ ಮಾಡ್ತೀವಿ. ಈಗ ದರ್ಶನ್ ಅವ್ರ ವಿರುದ್ಧ ನೀವು 2 ವರ್ಷದ ಹಿಂದೆ ಒಂದು ದೂರನ್ನು ಕೊಟ್ಟಿದ್ರಿ. ಈಗ ಮತ್ತೆ ಆ ದೂರನ್ನು ರಿಓಪನ್ ಮಾಡಿ ಮತ್ತೆ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅಂತೇಳಿ ಕೇಳ್ಕೊಳ್ತಾರಂತು. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಏನಾಗಿರೋದು? ನಾನು ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ ಒಂದು ಸಿನಿಮಾ ಮಾಡ್ತಾಯಿದ್ದೆ. ಆ ಸಿನಿಮಾದ ಪ್ರೊಡ್ಯೂಸರ್ ನಾನು. ಅದು ಒಂದು ಸ್ಕೆಡ್ಯೂಲ್ ಮುಗಿದ ಮೇಲೆ ನಾವು ಬ್ರೇಕ್ ತೊಗೋತೀವಿ. ಸ್ಕ್ರಿಪ್ಟ್ ಎಲ್ಲ ರೆಡಿ ಇರಲ್ಲ, ಹಾಗಾಗಿ ಬ್ರೇಕ್ ತೊಗೋತೀವಿ. ಆ ಬ್ರೇಕ್ ತೊಗೊಂಡಾಗ ನನಗೆ ತುಂಬ ಪ್ರೆಷರ್ ಮಾಡ್ತಾರೆ. ಈ ಸಿನಿಮಾ ಮಾಡಲೇಬೇಕು, ಈ ಸಿನಿಮಾ ನೀನು ಮಾಡದೇ ಇದ್ದರೆ ನೀನು ಭೂಮಿ ಮೇಲೆ ಇಲ್ದಿರಂಗೆ ಮಾಡ್ತೀನಿ, ಅವ್ನ ಕೆರಿಯರ್ ಹಾಳು ಮಾಡ್ತಿದ್ಯಾ ಅಂತ. ನಾನು ಇಲ್ಲ ಸರ್, ನನಗೆ ಇಲ್ಲ ಬಾಸ್, ನನಗೆ ಟೈಮ್ ಬೇಕು. ಯಾಕಂದರೆ ಒಂದು ರೂಪಾಯಿ 2 ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿ ಹೊಂಚಬೇಕು. ನನಗೆ ಡಿಸೆಂಬರ್ 5ನೇ ತಾರೀಕು ತನಕ ಟೈಮ್ ಕೊಡಿ ಅಂತ. ಅದಲ್ದಿರ ಅವರೇ ನಂಗೆ ಫೈನಾನ್ಸ್ ಕೊಡಿಸ್ತೀನಿ ಅಂತ ಒಂದು ಯಾರು ನಿಮಗೆ ಬೆದರಿಕೆ ಹಾಕಿದ್ದು ಅವತ್ತು? ದರ್ಶನ್ ಸರ್, ನಮ್ಮ ಹೀರೋ ಏನಿದ್ರು ಅವ್ರ ಫೋನ್ ಥ್ರೂ ಕಾನ್ಫರೆನ್ಸ್ ತೊಗೊಂಡು ಮಾತಾಡ್ಸೋದು. ಓಕೆ, ಆಮೇಲೆ ಏನಾಯಿತು, ಏನೋ ಹೇಳಿದ್ರು ನಿಮ್ಗೆ, ಏನು ಬೆದರಿಕೆ ಹಾಕಿದ್ರು? ಅದೇ, ನೀನು ಈ ಸಿನಿಮಾ ಮಾಡದಿದ್ರೆ ನೀನು ಭೂಮಿ ಮೇಲೆ ಇಲ್ದಿರಂಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದಾದಮೇಲೆ ಒಂದೊಂದು ಸ್ಕೆಡ್ಯೂಲ್ ಮಾಡ್ತೀನಿ. ಅದಾದಮೇಲೆ ಮತ್ತೆ ನನ್ನ ಕರೆಸ್ಕೊಂಡು ಟೊರಿನೋ ಫ್ಯಾಕ್ಟ್ರಿಲಿ ಲಾಕ್ ಮಾಡಿಕೊಂಡು NOC ಏನಿರುತ್ತೋ ಆ NOCಗೆ ನನಗೆ NOCಗೆ ಸೈನ್ ಮಾಡು ಅಂತಾರೆ. ನಾನು ಇಲ್ಲ, ನನ್ನ ಅಮೌಂಟ್ ಏನಿದೆ ಸೆಟ್ಲ್ ಮಾಡಿಬಿಡಿ, ಆ ಸೆಟ್ಲ್ಮೆಂಟ್ ಆದಮೇಲೆ ನಾನು NOCಗೆ ಸೈನ್ ಮಾಡ್ತೀನಿ ಅಂತ ಹೇಳ್ತೀನಿ. ಎಷ್ಟು ಖರ್ಚು ಮಾಡಿರಿ ಆ ಟೈಮಲ್ಲಿ ಫಿಲಮ್ಗೆ ನೀವು? ಸರ್, ಅದೆಲ್ಲ ರೆಕಾರ್ಡ್ಸ್ ಇದೆ. ಆ ರೆಕಾರ್ಡ್ಸ್ ಪ್ರಕಾರ ಏನಿದೆಯೋ ಅದನ್ನ ಸುಮ್ಮನೆ ನಾನೊಂದು 20 ಲಕ್ಷ ಅನ್ನೋದು ಅಥವಾ 1 ಕೋಟಿ ಅಂತ ಅನ್ನೋದು, ಅವರಿಲ್ಲ 5 ಲಕ್ಷ ಮಾಡಿರೋದು ಅನ್ನೋದು, ಅದು ಆಲ್ರೆಡಿ ನಡೆದಿದೆ ಆ ಮಾತುಕತೆ. ಆಮೇಲೆ ಬಿಲ್ಸ್ ಪ್ರಕಾರ ಏನಿದೆಯೋ ಅದು ನನ್ನ ಮಾಹಿತಿ ಕೊಡ್ತೀನಿ. ಈಗ ಅವತ್ತು ನಡೆದಂಥ ಹಲ್ಲೆ ಪ್ರಕರಣಕ್ಕೂ ಕೂಡ ಅವತ್ತು ದೂರು ಕೊಟ್ಟಿದ್ರಿ. ಅವತ್ತು ಏನಾಗಿತ್ತು? ಏನಾದ್ರು ಆಕ್ಷನ್ಗಳು ತಗೊಂಡಿದ್ರಾ? ಏನಾಗಿತ್ತು? ಪೊಲೀಸರಾಗಿ ಏನು ಹೇಳಿದರು? ಸರ್, ಹಲ್ಲೆ ಮಾಡಿರಲಿಲ್ಲ, ಆಲ್ಮೋಸ್ಟ್ ಆ ಥರ ಇತ್ತು ಸಿಚುವೇಶನು. ನಾವು ಒಂದಷ್ಟು ಜನ ಹೋಗಿದ್ರಿಂದ ನನ್ನ ಸ್ನೇಹಿತರೆಲ್ಲ ಬಂದಿದ್ದರು, ಹಾಗಾಗಿ ನಾನು ಬಚಾವಾಗಿ ಬಂದೆ. ಇಲ್ಲದ್ರೆ ಅವತ್ತು ನನಗೂ ಏನು ಮಾಡಿರೋರೋ ಗೊತ್ತಿಲ್ಲ. ನಾನು ಹೇಳೋದೇನು ಅಂದರೆ, ಜೊತೇಲಿರೋರು ಆ ಥರ ಪ್ರೊವೋಕ್ ಮಾಡ್ತಾರೆ ಅವ್ರಿಗೆ. ಆ ಮನುಷ್ಯ ಒಳ್ಳೆಯವರೇನೆ, ದರ್ಶನ್ ಸರ್ ನಾನು ಕೆಟ್ಟವರು ಅಂತ ಹೇಳ್ತಿಲ್ಲ, ಅವ್ರು ಒಳ್ಳೆಯವರೇನೆ. ಈಗ ನೀವೇನು ನೋಡ್ತಿದ್ದೀರೋ ಅವ್ರ ಸುತ್ತಮುತ್ತ ಇರೋ ಜನ ಆ ಥರ ಮಾಡ್ತಾ ಇರೋದು. ಪ್ರೊವೋಕ್ ಮಾಡ್ತಾರೆ, ಹೊಡೀರಿ ಬಡೀರಿ, ಇವ್ನ ಆ ಥರ ಮಾಡಿದ್ರೇ ಇವರು ಬಗ್ಗೋದು, ಆ ಥರ ಎಲ್ಲ ಹೇಳಿ ಡ್ರಿಂಕ್ಸ್ ಮಾಡಿದಾಗ ಆ ಟೈಮಲ್ಲಿ ಅವ್ರಿಗೆ ಪ್ರೊವೋಕ್ ಮಾಡಿದಾಗ ಅವರು ಆ ಥರ ಮಾತಾಡ್ತಾರೆ. ಈಗ ನೀವೇನು ದೂರು ಕೊಟ್ಟಿದ್ದೀರಾ? ಇವಾಗೇನು ಹೋಗಿದ್ರಿ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಿ, ಏನು ದೂರು ಕೊಟ್ಟಿದ್ದೀರಾ, ಏನು ಹೇಳಿದ್ದಾರೆ, ಏನಾಗಿದೆ ಅದ್ರ ಬಗ್ಗೆ? ಈಗ ಸರ್, ಮುಂಚೆ ತನಿಖೆ ಆಗಿರಲಿಲ್ಲ, ದರ್ಶನ್ ಸರ್ನ ಕರೆಸಿ ತನಿಖೆ ಮಾಡಿರಲಿಲ್ಲ. ಅದಾದಮೇಲೆ ನಾನು ಸುಮ್ಮನೆ ಆಗಿದ್ದೆ. ಈಗ ನಂದು ಆಡಿಯೋ, ಹಳೆ ಆಡಿಯೋ, ಇದು ಏನು ಪ್ರಕರಣ ಆಯಿತು ಮರ್ಡರ್ದು, ಅದಾದಮೇಲೆ ನಂದು ಹಳೆ ಆಡಿಯೋ ವೈರಲ್ ಆಗಿಬಿಟ್ಟಿದೆ ಫೇಸ್ಬುಕ್ಕು ಅದರಲ್ಲೆಲ್ಲ. ಅದಕ್ಕೆ ಅವ್ರ ಅಭಿಮಾನಿಗಳು ಮತ್ತೆ ಫೋನ್ ಮಾಡಿಬಿಟ್ಟು ನನಗೆ, ಫೋನಲ್ಲ ಮೆಸೇಜ್ ಮಾಡಿಬಿಟ್ಟು, ನಿನ್ನ ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ, ನೀನೇನಾರು ಮುಂದೆ ಬಂದರೆ ಅಂತ ಹೇಳ್ತಿದ್ದಾರೆ. ನಾನು ಮುಂದೆ ಬರ್ತೀನಿ. ಯಾಕಂದರೆ ಇಷ್ಟೆಲ್ಲ ನೀವು ಮಾತಾಡಬೇಕಾದಾಗ ನಾನು ಸ್ವಂತ ದುಡ್ಡು, ನಾವು ಕಷ್ಟಪಟ್ಟು ತಂದಾಕಿರೋ ದುಡ್ಡು, ನಾವು ನಮಗೆ ನೋವು ಹೆಂಗಿರುತ್ತೆ, ನಾವು ಕಷ್ಟಪಟ್ಟು ಬಡ್ಡಿಗೆಲ್ಲ ತಂದಿರ್ತೀವಿ. ಅದಕ್ಕೆ ನಾನು ಅದಕ್ಕೆ ರಕ್ಷಣೆ ಬೇಕು ಅಂತ ಹೇಳಿ ನಾನು ಹೋಗಿ ಕೇಳ್ಕೊಂಡಿದ್ದೀನಿ. ಮತ್ತೆ ಬೆದರಿಕೆ ಬರ್ತಾ ಇದೆಯಾ? ಹೌದೌದು, ಅವ್ರ ಫ್ಯಾನ್ಸ್ ಕಡೆಯಿಂದ. ಆಮೇಲೆ ಅದಕ್ಕಿಂತ ಮುಂಚೆ ಒಂದು ಸತಿ ಅಟ್ಯಾಕ್ ಆಗಿತ್ತು. ಆ ಕಂಪ್ಲೇಂಟ್ ಕೊಟ್ಟಿದ್ದು ಹೊಸದ್ರಲ್ಲೇ, ಇಲ್ಲೇ ನಮ್ಮ ಮನೆ ಕೆಳಗೇನೆ ಅಟ್ಯಾಕ್ ಆಗಿತ್ತು. ಅದಾದಮೇಲೆ ಈಗ ಒಂದು 2-3 ಮಂತ್ಸ್ ಬ್ಯಾಕ್ ಒಂದು ಸತಿ ಅಟ್ಯಾಕ್ ಆಯಿತು. ಆವಾಗಿಂದ ಸ್ವಲ್ಪ ನಾವು ಹುಷಾರಾಗಿ ಗನ್ಮ್ಯಾನು ಆಮೇಲೆ ಪೊಲೀಸ್ ಸೆಕ್ಯೂರಿಟಿ ಇಟ್ಕೊಂಡು ನಾವು ಓಡಾಡ್ತಾ ಇದ್ದೀವಿ. ಇದಿಷ್ಟು ದೂರುದಾರನ ಮಾತು. ದರ್ಶನ್ ವಿರುದ್ಧ ಏನೋ ಪ್ರಕರಣ ಏನಿತ್ತು, ಪ್ರಕರಣವನ್ನು ಮತ್ತೆ ಕೈ ಎತ್ಕೊಳ್ಬೇಕು ಮತ್ತು ತನಿಖೆಯನ್ನು ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾರಂಥದ್ದು.
ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ದೂರು ಕೊಟ್ಟರು ಕೂಡ ನಟ ದರ್ಶನ್ನ ವಿಚಾರಣೆ ಮಾಡಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹಲವು ರೀತಿಯಾದಂಥ ಒಂದಾದ ನಂತರ ಒಂದು ಕಂಪ್ಲೇಂಟ್ಗಳು ಬಂದೇ ಬಿಟ್ಟಿದೆ. ದೊಡ್ಡವರು VVIPಗಳು ಅಂತ ಹೇಳಿ ಅವ್ರನ್ನ ವಿಚಾರಣೆ ಮಾಡೋದನ್ನು ನಿಲ್ಲಿಸಿದ್ದಾರೆ. ಈಗಲೂ ಯಾವ್ಯಾವ ಸಚಿವರು ಇದರಲ್ಲಿ ಓಡಾಟವನ್ನು ಮಾಡಿ ಅವರನ್ನ ಆಚೆ ತರಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೋ ಯಾರಿಗೆ ಗೊತ್ತು. ಪಾಠ ಕಲಿಸ್ಬೇಕಿತ್ತು ಆವಾಗಲೇ.